ದೋಸ್ತನವ್ರಿಗೆ ಜಾತ್ರೆಗೆ ಬಂದ್ರೆ ಹಿಂಗಾಗ್ತದ ಅನ್ಕೊಂಡಿಲ್ಲ ನೋಡ್ರಪ್ಪ. ಇವತ್ತು ಹರ್ಯಾಗೆದ್ದ ನಮ್ಮ ಅಂಬಾರಿ ತಗೊಂಡ ಗಿಚ್ಚಂಗ್ ರೆಡಿಯಾಗಿ ದೋಸ್ತ ಊರಿನ ಜಾತ್ರೆಗೆ ಹೊಂಟಿದ್ ನೋಡ್ರಪ್ಪ. ಬಂದ ಮತ್ತೊಬ್ಬ ದೋಸ್ತ್ ಕರ್ಕೊಂಡ ಸೀದಾ ನಾವಿಬ್ರು ಹೊಂಟಿದ್ವಿ ಬೆಂಡವಾಡದಾಗಿರೋ ರೇವಂಶಿದ್ದ ಜಾತ್ರೆಗೆ ನೋಡ್ರಪ್ಪ. ಶಿವ ಶಿವ ಹರ ಹರ ದೇವಾ ನಿನ್ನು ನಮ್ಮಿ ನಾವು ಈಶ್ವರ. ಇವ್ರ ಜಾತ್ರಿ ಫುಲ್ ಜೋರ್ ಆಗ್ತದ. ಬಾಳ ದಿವ್ಸ ಅಂದ್ರ ಕೇಳ್ಕೋತ ಇದ್ ನೋಡ್ರಪ್ಪ. ಇದೇ ನೋಡ್ರಪ್ಪ ರೇವಂಶಿದ್ದನ್ ಗುಡ್ಡ. ಈ ಗುಡ್ಡ ಮೇಲೆ ವರ್ಷಕ್ಕೊಂದ್ಸಲ ದೇವ್ರ ಪಲ್ಲಕ್ಕಿ ಬರ್ತೈತೆ ಅಂತ ನೋಡ್ರಪ್ಪ. ಮತ್ತು ಈ ಗುಡ್ಡ ಮೇಲೆ ಇಂಥದ್ದೊಂದು ಕಟ್ಟಿ ಇರ್ತದಂತ ಅನ್ಕೊಂಡಿಲ್ಲ ನೋಡ್ರಪ್ಪ. ಅದೇನಂದ್ರೆ ಮೇಲೆ ಮನಸ್ಸಿನಾಗ ಏನಾರ ಅನ್ಕೊಂಡ ಒಂದ್ಸಲ ಕಲ್ಲಿಟ್ಟು ಅಂದ್ರೆ ಮುಂದಿನ ವರ್ಷ ತಕ ಅಂದ್ರೆ ಅದ ಆಸೆ ನೆರವೇರ್ತೈತೆ ಅಂತ ನೋಡ್ರಪ್ಪ. ಅದಕ್ಕೆ ನಾವು ಕೂಡ ಕಲ್ ಮ್ಯಾಗ ಕಲ್ಲಿಟ್ಟ ಪ್ರಯತ್ನ ಮಾಡಿದ್ರಪ್ಪ. ದೇವ್ರ ಮುಗಿಸ್ಕೊಂಡ ನಾವು ಹೊಂಟಿದ್ರಪ್ಪ ಊರಾಗಿರೋ ರೇವಂಶಿದ್ದ ಗುಡಿಗೆ ತೋರ್ಸನ್ ಬರಪ್ಪ. ಓಂ ಪರಮೇಶ್ವರ ಪರ ಓಂ ನಿಖಿಲೇಶ್ವರ ಹರ ಓಂ ಜೀವೇಶ್ವರೇಶ್ವರ ಕನರರ. ಗುಡಿಯಾಗ ಬಂದ ಹಣ್ಣು ಕಾಯಿ ಕೊಟ್ಟ ದರ್ಶನ ಮಾಡ್ಕೊಂಡಿರಪ್ಪ. ದರ್ಶನ ಮುಗಿಸ್ಕೊಂಡ ಇಲ್ಲೇ ಮಹಾಪ್ರಸಾದ ಇತ್ತದಂತಲೇ ಮಹಾಪ್ರಸಾದ ಊಟ ಮಾಡಕ್ ಬಂದಿದ್ರಪ್ಪ. ಫಸ್ಟ್ ಕ್ಲಾಸ್ ಎಲ್ಲ ದೋಸ್ತರು ಕೂಡಿ ಮಹಾಪ್ರಸಾದ ಊಟ ಮಾಡಿ ನಮ್ಮ ಊರಿಗೆ ಹೊಂಟಿ ನೋಡ್ರಪ್ಪ.